ಇವರೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಂಮೇಲೆ ಜೇಕಬ್ ಬೇತಲ್ ಅಂತ ಹೊಸ ಪ್ಲೇಯರು, ಆಮೇಲೆ ಟಿಮ್ ಡೇವಿಡ್, ಇವ್ರದ್ದೆಲ್ಲ ನೀವು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ದರೆ ಅಬೌವ್ 150. ಅಂದರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ. ನನಗೆ 20 ಓವರ್ ಆಡೋ ಅಂಥ ಇಬ್ಬರು ಪ್ಲೇಯರ್ ಬೇಡ ನನಗೆ. ನನ್ನ ಹತ್ರ ಆಲ್ರೆಡಿ ಒಬ್ಬರು ಇದ್ದಾರೆ, ವಿರಾಟ್ ಕೊಹ್ಲಿ. ಓಪನಿಂಗ್ ಬಂದರೆ 20th ಓವರ್ ತನಕ ಆಡೋ ತಾಕತ್ತಿರೋಂಥ ಪ್ಲೇಯರು. 2 ಎಂಡಲ್ಲಿ 20 ಓವರ್ ಆಡೋವಂಥ ಪ್ಲೇಯರ್ ಸಿಕ್ಕಾಕೊಂಬಿಟ್ರು ನನಗೆ ಅಂತ ಹೇಳಿದ್ರೆ, ಈಗ ನೀವು ಅಬ್ಸರ್ವ್ ಮಾಡಿದರೆ ಈ ಏನು ಹೇಳ್ತೀರಾ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಮೇಲೆ 200 ಕೂಡ ಡಿಫೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಸುಮಾರು ಟೀಮ್ಗೆ. ಸೊ ಈ ನಿಟ್ಟಿನಲ್ಲಿ ಏನು ಯೋಚನೆ ಮಾಡಿದ್ದಾರೆ ಆರ್ ಸಿ ಬಿ ಅಂದರೆ, ಅಣ್ಣ 200 ನನಗೆ ಮಿನಿಮಮ್ ಸ್ಕೋರ್ ಬೇಕು, ಒಂದು ಮ್ಯಾಚ್ನ ಗೆಲ್ಲಬೇಕು ಅಂದರೆ ಆ ಥರ ಒಂದು ಬ್ಯಾಟಿಂಗ್ ಲೈನಪ್ ಇರಬೇಕು, ಆ ಥರ ಒಂದು ಸ್ಟ್ರೈಕ್ ರೇಟ್ ಇರಬೇಕು ಅಂತ ಯೋಜನೆ ಮಾಡಿ ತೊಗೊಂಡಿರೋದು. ಬಟ್ ವಿಲ್ ಜಾಕ್ ಅವ್ರನ್ನ ನೀವು ಆ್ಯಕ್ಚುಲಿ ಹರಾಜು ಬಿಡ್ ಮಾಡಬೇಕಾದ್ರೆ ಯಾವಾಗ ಮುಂಬೈನವ್ರು ತೊಗೊಳ್ತಾರೆ ಅವ್ರು ಬಂದು ವಿಶ್ ಮಾಡ್ತಾರೆ, ಅವ್ರ ಮ್ಯಾನೇಜ್ಮೆಂಟ್ನವ್ರು ಬಂದು ನಮ್ಮ ಆರ್ ಸಿ ಬಿ ವಿಶ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ನವ್ರು, ನಮ್ಮದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಬಿಡ್ ಮಾಡ್ತಾ ಇದೆ. ಈವನ್